ಧರ್ಮಸ್ಥಳ ಶವ ಹೂತಿಟ್ಟ ಕೇಸ್ಗೆ ಸಿಕ್ತು ಬಿಗ್ ಟ್ವಿಸ್ಟ್. ಅನಾಮಿಕನನ್ನ ಕರೆದೊಯ್ದು ಸ್ಥಳ ಮಹಜರು ಮಾಡಲಾಗಿದೆ. ಧರ್ಮಸ್ಥಳದ ನೇತ್ರಾವತಿ ತೀರದಲ್ಲಿ ಸ್ಥಳ ಮಹಜರನ್ನ ಮಾಡಿದೆ ಎಸ್ಐಟಿ ತಂಡ ಮಹಜರು ಮಾಡಿದೆ. ಬಿಗಿ ಭದ್ರತೆಯಲ್ಲಿ ನಡೆಯುತ್ತಿರುವಂತಹ ಸ್ಥಳ ಮಹಜರು ಕಾರ್ಯ ಇನ್ನೂ ಕೂಡ ನಡೀತಾ ಇದೆ. ಪೊಲೀಸರು ಮತ್ತು ಫಾರೆನ್ಸಿಕ್ ಅಧಿಕಾರಿಗಳಿಂದ ಸ್ಥಳ ಮಹಜರು ಕಾರ್ಯ ನಡೀತಾ ಇದೆ. ಅನಾಮಿಕನ ಬಳಿ ಮಾಹಿತಿಯನ್ನ ಪಡಿತಾ ಇದ್ದಾರೆ. ಪೊಲೀಸರು ಮಹಜರು ಕಾರ್ಯವನ್ನ ಮಾಡ್ತಾ ಇದ್ದಾರೆ. ನೇತ್ರಾವತಿ ನದಿ ತೀರದಲ್ಲಿ ಗಿಡ ಗಂಟೆಗಳ ತೆರವು ಕಾರ್ಯ ನಡೀತಾ ಇದೆ. ಪೊಲೀಸರ ಬಿಗಿ ಭದ್ರತೆಯಲ್ಲಿ ಮಹಜರು ಕಾರ್ಯ ನಡೀತಾ ಇರುವಂತದ್ದು. ಹೆಣ ಹೋತಿರುವ ಪ್ರದೇಶ ಗುರುತಿಸ್ತಾ ಇರುವಂತಹ ಅನಾಮಿಕ ವ್ಯಕ್ತಿ ಹೆಣವನ್ನ ಹೂತಿರುವ ಪ್ರದೇಶವನ್ನ ಗುರುತಿಸಿದ್ದಾನೆ. ಅನಾಮಿಕ ವ್ಯಕ್ತಿ ಟೇಪ್ ಹಾಕಿ ಆ ಸ್ಥಳವನ್ನ ಸೆಕ್ಯೂರ್ ಮಾಡಿದ್ದಾರೆ ಎಸ್ಐಟಿ ಟೀಮ್. ಸ್ಥಳ ಮಹಜರು ಮಾಡಿದಂತಹ ಜಾಗವನ್ನ ಟೇಪ್ ಹಾಕಿ ಆ ಸ್ಥಳವನ್ನ ಸೆಕ್ಯೂರ್ ಮಾಡಿದ್ದಾರೆ ಎಸ್ಐಟಿ ತಂಡ. ಬಿಗಿ ಭದ್ರತೆಯಲ್ಲಿ ಸ್ಥಳ ಮಹಜರು ಕಾರ್ಯ ನಡೀತಾ ಇರುವಂತದ್ದು. ಪೊಲೀಸರು ಮತ್ತು ಫಾರೆನ್ಸಿಕ್ ಅಧಿಕಾರಿಗಳಿಂದ ಸ್ಥಳ ಮಹಜರು ಕಾರ್ಯಾಚರಣೆ ನಡೀತಾ ಇದೆ. ಅನಾಮಿಕನ ಬಳಿ ಮಾಹಿತಿಯನ್ನ ಪಡೆಯುತ್ತಾ ಮಹಜರು ಕಾರ್ಯವನ್ನ ಮಾಡಿದ್ದಾರೆ ಪೊಲೀಸರು. ನೇತ್ರಾವತಿ ನದಿ ತೀರದಲ್ಲಿ ಸ್ಥಳ ಮಹಜರು ನಡೀತಾ ಇರುವಂತದ್ದು. ಆ ಜಾಗದಲ್ಲಿ ಗಿಡಗಂಟಿಗಳ ತೆರವು ಕಾರ್ಯ ಕೂಡ ನಡೀತಾ ಇದೆ. ಪೊಲೀಸರ ಬಿಗಿ ಭದ್ರತೆಯಲ್ಲಿ ಮಹಜರು ಕಾರ್ಯ ನಡೀತಾ ಇರುವಂತದ್ದು. ಪೊಲೀಸರು ಮತ್ತು ಫಾರೆನ್ಸಿಕ್ ಅಧಿಕಾರಿಗಳ ಸಮ್ಮುಖದಲ್ಲಿ ಸ್ಥಳ ಮಹಜರು ಕಾರ್ಯ ನಡೀತಾ ಇರುವಂತದ್ದು. ಧರ್ಮಸ್ಥಳ ಶವ ಹೂತಿಟ್ಟ ಕೇಸ್ಗೆ ಇದೀಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಅನಾಮಿಕನನ್ನ ಸ್ಥಳಕ್ಕೆ ಕರೆದೊಯ್ದು ಮಹಜರ್ ಮಾಡ್ತಾ ಇದ್ದಾರೆ ಪೊಲೀಸರು. ಧರ್ಮಸ್ಥಳದ ನೇತ್ರಾವತಿ ತೀರದಲ್ಲಿ ಎಸ್ಐಟಿ ತಂಡ ಸ್ಥಳ ಮಹಜರು ಕಾರ್ಯಾಚರಣೆಯಲ್ಲಿ ತೊಡಗಿದೆ. ಬಿಗಿ ಭದ್ರತೆಯನ್ನ ನೀಡಲಾಗಿದೆ. ಆ ಸ್ಥಳದಲ್ಲಿ ಪೊಲೀಸರು ಮತ್ತು ಫಾರೆನ್ಸಿಕ್ ಅಧಿಕಾರಿಗಳಿಂದ ಸ್ಥಳ ಮಹಜರು ಕಾರ್ಯಾಚರಣೆ ನಡೀತಾ ಇದೆ. ಅನಾಮಿಕನ ಬಳಿ ಮಾಹಿತಿಯನ್ನ ಪಡಿತಾ ಮಹಜರು ಕಾರ್ಯವನ್ನ ನಡೆಸ್ತಾ ಇದ್ದಾರೆ. ಹಾಗೆಯೇ ನೇತ್ರಾವತಿ ನದಿ ತೀರದಲ್ಲಿ ಸ್ಥಳ ಮಹಜರು ಮಾಡುವಂತಹ ಪ್ರದೇಶದಲ್ಲಿ ಗಿಡಗಂಟಿಗಳ ತೆರವು ಕಾರ್ಯಾಚರಣೆ ಕೂಡ ನಡೀತಾ ಇದೆ. ಪೊಲೀಸರ ಬಿಗಿ ಭದ್ರತೆಯಲ್ಲಿ ಮಹಜರು ಕಾರ್ಯ ನಡೀತಾ ಇರುವಂತದ್ದು. ಹೆಣ ಹೂತಿರುವ ಪ್ರದೇಶವನ್ನ ಗುರುತಿಸಿದ್ದಾನೆ ಅನಾಮಿಕ ವ್ಯಕ್ತಿ. ಆ ಗುರುತಿಸಿರುವಂತಹ ಜಾಗವನ್ನ ಟೇಪ್ ಹಾಕಿ ಸೆಕ್ಯೂರ್ ಮಾಡಲಾಗಿದೆ. ಆ ಸ್ಥಳವನ್ನ ಪ್ರೊಟೆಕ್ಟ್ ಮಾಡಿದ್ದಾರೆ ಪೊಲೀಸರು, ಸೆಕ್ಯೂರ್ ಮಾಡಿದ್ದಾರೆ. ಧರ್ಮಸ್ಥಳದಲ್ಲಿ ಏನು ಸಾಮೂಹಿಕ ಅಂತ್ಯಕ್ರಿಯೆಯನ್ನ ಮಾಡಲಾಗಿದೆ ಅಂತ ಹೇಳಿ ಹೇಳಿಕೆಯನ್ನ ಕೊಟ್ಟಿದ್ದ ಅನಾಮಿಕ ವ್ಯಕ್ತಿ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ತನಿಖೆ ಚುರುಕನ್ನ ಪಡೆದುಕೊಂಡಿದೆ. ವಿಶೇಷ ತನಿಖಾ ತಂಡ ಎಸ್ಐಟಿ ಇವತ್ತು ಕೂಡ ಅಲ್ಲಿ ತನಿಖೆಯನ್ನ ಮುಂದುವರಿಸಿದೆ. ಇವತ್ತಿಗೆ 3ನೇ ದಿನ ಅಲ್ಲಿ ಸ್ಥಳದಲ್ಲಿ ಬೀಡು ಬಿಟ್ಟು ತನಿಖೆಯನ್ನ ನಡೆಸ್ತಾ ಇರುವಂತದ್ದು. ಇವತ್ತು ಕೂಡ ತನಿಖೆ ಮುಂದುವರಿದಿದೆ. ಹಾಗೇನೆ ಸ್ಥಳವನ್ನ ಗುರುತಿಸಿದ್ದಾನೆ ಅನಾಮಿಕ ವ್ಯಕ್ತಿ. ದೂರುದಾರ ಏನು ಶವಗಳ ಬಗ್ಗೆ ವಿವರವಾದ ಹೇಳಿಕೆಯನ್ನ ನಿನ್ನೆವರೆಗೂ ಕೂಡ ದಾಖಲಿಸಿದ್ದ. ಅವನ ಹೇಳಿಕೆಯ ಆಧಾರದ ಮೇಲೆ ಎಸ್ಐಟಿ ತಂಡ ಮುಂದಿನ ತನಿಖೆಯನ್ನ ಕೈಗೆತ್ತಿಕೊಂಡಿರುವಂತದ್ದು. ನಂತರದಲ್ಲಿ ಶವವನ್ನ ಹೂತಿಟ್ಟ ಸ್ಥಳವನ್ನ ತೋರಿಸುವಂತೆ ಕೂಡ ಕೇಳಿತ್ತು. ಇವತ್ತು ಆ ಸ್ಥಳವನ್ನ ಗುರುತಿಸಿದ್ದಾನೆ ಅನಾಮಿಕ ವ್ಯಕ್ತಿ. ಹಾಗಾಗಿ ಯಾವುದೇ ವಿಳಂಬ ಇಲ್ಲದೆ ಪೊಲೀಸರು ಕೂಡ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಏನೆಲ್ಲ ಕ್ರಮವನ್ನ ಕೈಗೊಳ್ಳಬೇಕು, ಯಾವೆಲ್ಲ ತನಿಖೆ ಸರಿಯಾದ ನಿಟ್ಟಿನಲ್ಲಿ ಸಾಗುವುದಕ್ಕೆ ಯಾವೆಲ್ಲ ಮಾಹಿತಿಗಳನ್ನ ಸಂಗ್ರಹಿಸಿಕೊಳ್ಬೇಕು, ದಾಖಲೆಗಳನ್ನ ಪಡೆದುಕೊಳ್ಳಬೇಕು, ಸಾಕ್ಷ್ಯಗಳನ್ನ ಕಲೆ ಹಾಕಬೇಕು, ಆ ಎಲ್ಲ ಕೆಲಸದಲ್ಲಿ ತನಿಖಾ ತಂಡ ತೊಡಗಿರುವಂಥದ್ದು. ಪೊಲೀಸರು ಹಾಗೂ ಫಾರೆನ್ಸಿಕ್ ಅಧಿಕಾರಿಗಳು ಈ ಒಂದು ಕಾರ್ಯಾಚರಣೆಯಲ್ಲಿ ತೊಡಗಿದ್ದಾರೆ. ಮಾಹಿತಿಯನ್ನ ಪಿನ್ ಟು ಪಿನ್ ಮಾಹಿತಿ ಯಾವೆಲ್ಲವೂ ಕೂಡ ಲಭ್ಯ ಇದೆ, ಅದನ್ನ ಸಂಗ್ರಹಿಸ್ತಾ ಇದ್ದಾರೆ. ಅನಾಮಿಕ ವ್ಯಕ್ತಿ ಶವ ಹೂತಿಟ್ಟ ಜಾಗವನ್ನ ಕೂಡ ತೋರಿಸಿದ್ದಾನೆ. ಹಾಗಾಗಿ ಆ ಜಾಗವನ್ನ ಸೆಕ್ಯೂರ್ ಮಾಡಲಾಗಿದೆ.